ಶಾರದಾ, ಹಾ ರೀ, ಬೇಗ ಕರ್ಕೊಂಡ್ ಬಾ, ಲೇಟ್ ಆಯ್ತು. ಹಾ ಬಂದೆ. ರೀ ಬಂದ್ಲು. ಏನ್ರಿ ಹಾಗೆ ನೋಡ್ತಾ ಇದ್ದೀರಾ ಮಗುನ? ಏನು ಇಲ್ಲ ಶಾರದಾ. ನೋಡಿ, ಮಗುನ ಸ್ಟೇಷನ್ ಕರ್ಕೊಂಡು ಹೋಗಿ ವಿಷಯ ಎಲ್ಲ ತಿಳಿಸಿ. ಹಾಗಂತ ಮಗುನ ಅಲ್ಲೇ ಬಿಟ್ಟು ಬರಬೇಡಿ. ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ ಶಾರದಾ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾನೆ ಇಲ್ವೇ. ನೀವ್ ವಾಪಸ್ ಕರ್ಕೊಂಡ್ ಬನ್ರಿ. ನಿಮ್ಗೆ ಇನ್ನೊಂದು ವಿಚಾರ ಹೇಳ್ಬೇಕು ನಾನು. ನಮ್ ರಾಜ ಹೇಳ್ದಂಗೆ ಪೊಲೀಸ್ ಅವ್ರಿಗೆ ವಿಷಯ ತಿಳಿಸೋದೇನೋ ಸರಿ, ಹಾಗಂತ ಮಗುನ ಅಲ್ಲೇ ಬಿಟ್ಟು ಬರಬೇಡಿ. ಪಾಪ ರೀ, ಹೆಣ್ಮಗು ಒಬ್ಳೆ ಪೊಲೀಸ್ ಸ್ಟೇಷನ್ ಅಲ್ಲಿ ಹೇಗಿರ್ತಾಳೆ? ಆಮೇಲೆ ಕೊರಗ್ತಾ ಕುತ್ಕೊಂಡ್ಬಿಡ್ತಾಳೆ ರೀ. ಅಂದ್ರೆ ಅಲ್ಲಿ ಕರ್ಕೊಂಡ್ ಹೋಗಿ ಮಗುನ ತೋರಿಸಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ವಾಪಸ್ ಕರ್ಕೊಂಡ್ ಬಾ ಅಂತ ಇದೀಯಾ? ನನ್ ಮನ್ಸಲ್ಲಿರೋದು ಕರೆಕ್ಟ್ ಆಗಿ ಅದಂಗ್ ಹೇಳ್ಬಿಡ್ತೀರಾ ನೀವು? ಆದ್ರೆ ರಾಜ ಬಂದ್ ಹೇಳಿದ್ನಲ್ಲ, ಅದನ್ನ ಏನ್ ಮಾಡೋದು ಶಾರದಾ? ರೀ, ರಾಜನ್ ವಿಷಯ ನಾನ್ ನೋಡ್ಕೋತೀನಿ. ನೀವು ಮೊದ್ಲು ಕರ್ಕೊಂಡ್ ಹೋಗ್ ಬನ್ನಿ. ನಾನು ಏನೋ ಮನ್ಸಲ್ಲಿ ಅನ್ಕೊಂಡಿದೀನಿ, ಅದೇನು ಅಂತ ಆಮೇಲೆ ಹೇಳ್ತೀನಿ. ಸರಿ ಶಾರದಾ, ನೀನ್ ಹೇಳ್ದಾಗೆ ಮಾಡ್ತೀನಿ. ಬಾರಮ್ಮ, ಹೋಗ್ ಬರೋಣ. ಒಂದ್ ನಿಮಿಷ ಅಮ್ಮ. ಅಯ್ಯೋ, ಅಯ್ಯೋ ನನ್ನವ್ವ, ನೀನ್ ಯಾಕವ್ವ ನನ್ ಕಾಲಿಗೆ ನಮಸ್ಕಾರ ಮಾಡ್ತಾ ಇದೀಯಾ? ಯಾಕೋ ನಿನ್ನ ಕಳ್ಸಕ್ಕೆ ಮನ್ಸು ಒಪ್ತಾ ಇಲ್ಲ ಕಣವ್ವ. ನಿನ್ನ ಮನೆಯಲ್ಲೇ ಇಟ್ಕೊಂಡ್ಬಿಡೋಣ ಅಂತ ಅನ್ನಿಸ್ತಿದೆ. ಆದ್ರೆ ನಿನ್ನವ್ರ ಹತ್ರ ನಿನ್ ಗೂಡು ನೀನ್ ಸೇರ್ಕೋಬೇಕು ಅಲ್ವಾ? ಅದಕ್ಕೆ ಕಣವ್ವ, ಬೇಜಾರ್ ಮಾಡ್ಕೋಬೇಡ ಕಂದ. ಮಾತಾಡಿದ್ದು ಸಾಕು ಶಾರದಾ, ಬಾಮ್ಮ ಬಾ. ಹುಷಾರಾಗಿ ಹೋಗ್ಬಾ. ಬರ್ತೀನಿ. ಶಾರದಾ, ಹಾ, ಆ ಮಗು ಬಗ್ಗೆ ಮಾತಾಡ್ಕೊಂಡು ನಾವು ಬೇಗ ಬಂದ್ಬಿಡ್ತೀವಿ. ಬೊಮ್ಮಣ್ಣ ಏನಪ್ಪ? ನಮ್ಮ ಹೊಲದ ಹತ್ರ ಯಶುಗ್ ಹಾವು ಕಚ್ಚಿಬಿಟ್ಟಿದೆ. ಏನ್ ಯೋಚನೆ ಮಾಡ್ತಾ ಇದ್ದೀರಾ ಬೊಮ್ಮಣ್ಣ? ಬನ್ನಿ ಬೊಮ್ಮಣ್ಣ. ಅದು ಹಂಗಲ್ಲ ಕಣಪ್ಪ. ಅಪ್ಪ, ಯಾರಿಗೋ ಪ್ರಾಣ ಹೋಗೋ ಪರಿಸ್ಥಿತಿ ಬಂದಿದ್ಯಂತೆ. ಮೊದ್ಲು ನೀವು ಹೋಗಿ ನೋಡ್ಕೊ ಬನ್ನಿ ಅಪ್ಪ. ಹಂಗಂತೀಯನಮ್ಮ? ಸರಿ ಕಣಮ್ಮ, ನೀನು ಒಳಗಡೆ ಹೋಗಿರಮ್ಮ, ನಾನು ಅದೇನೋ ನೋಡ್ಕೊಂಡ್ ಬಂದ್ಬಿಡ್ತೀನಿ. ಶಾರದಾ, ಹಾ? ನೀನು ಹೋಗಿ ಆ ಬ್ಯಾಗ್ ತಗೊಂಡ್ ಬಾ. ಹಾ ಬಂದೆ. ಯಾವ ಕಚ್ಚಿರೋದು? ಯಾವ್ದು ಅಂತ ಗೊತ್ತಿಲ್ಲಣ್ಣ. ಶಾರದಾ, ಬಂದೆ ರೀ. ಬಾ ಬೇಗ. ಕೊಡು. ಸರಿ, ಮಗು ಹುಷಾರು. ಸರಿ. ಆಯ್ತಾ? ನಡಿ ಬಾಣ. ಏನಮ್ಮ? ಅಮ್ಮ, ನೀನೇನು ಚಿಂತೆ ಮಾಡ್ಬೇಡ ಕಣಮ್ಮ. ಎಲ್ಲ ಆ ದೇವ್ರ ಆಡಿಸ್ತಿರೋ ಆಟ. ಪೊಲೀಸ್ ಸ್ಟೇಷನ್ಗೆ ಅಂತ ಹೊರಟಿರೋ ನೀವು ಹೋಗ್ಲಿಲ್ಲ ಅಂತಂದ್ರೆ ಅದೇನ್ ಅರ್ಥ? ಭಗವಂತ ಬೇರೆ ಏನೋ ಲೆಕ್ಕ ಹಾಕಿದಾನೆ ಅಂತ ಅರ್ಥ ಅಲ್ವಾ? ನಾವ್ ಏನ್ ಲೆಕ್ಕಾಚಾರ ಹಾಕಿದ್ರು ಅವನ್ ಲೆಕ್ಕಾಚಾರ ಮೀರಕ್ಕಾಗಲ್ಲ ಅಲ್ವಾ? ನೀನೇನ್ ಬೇಜಾರ್ ಮಾಡ್ಕೋಬೇಡ. ಅಮ್ಮ, ನಾನೇನು ಬೇಜಾರ್ ಮಾಡ್ಕೊಂಡಿಲ್ಲ. ಯಾರಿಗೋ ಹಾವು ಕಚ್ಚಿ ಪ್ರಾಣ ಹೋಗೋ ಸ್ಥಿತಿಲಿದ್ದಾರೆ ಅಂತ ಹೇಳಿದ್ರು. ಅಪ್ಪ ಹೋಗಿರೋದ್ರಲ್ಲಿ ನನಗೊಂಥರ ಖುಷಿನೇ ಇದೆ ಅಮ್ಮ. ಇಂಥ ಒಳ್ಳೆ ಮನಸ್ಸಿಗೆ ಆ ದೇವ್ರು ಯಾಕಮ್ಮ ಇಷ್ಟು ಪರೀಕ್ಷೆ ಮಾಡ್ತಿದ್ದಾನೆ? ದೇವ್ರ ಪರೀಕ್ಷೆ ಮಾಡ್ತಿದ್ದಾನೆ ಅಂದ್ರೆ ಏನೋ ಒಂದ್ ಕಾರಣ ಇದ್ದೇ ಇರುತ್ತೆ. ನಾವು ಹಾಕೋ ಲೆಕ್ಕಕ್ಕಿಂತ ಅವನ್ ಹಾಕೋ ಲೆಕ್ಕನೇ ಕಣಮ್ಮ ಸರಿಯಾಗಿರೋದು. ನೀನ್ ಬಾಮ್ಮ, ಬಾ. ಅಲ್ಲ ಸಿದ್ದು, ಅದು ನಮ್ ಶಾಂತಿಮ ದೇಹ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ. ನನಗೂ ಹಾಗೆ ಅನ್ನಿಸ್ತಾ ಇದೆ ಸಾಧನ. ಹೌದು ಅದ್ಗೆ, ಅದು ಶಾಂತಿ ಅಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಆದರೆ ನೀವೇನಷ್ಟು ಕಾನ್ಫಿಡೆಂಟಾಗಿ ಹೇಳ್ತಾ ಇದ್ದೀರಲ್ಲ?
ಶಾಂತಿಮಾಗಿರೋ ಒಳ್ಳೆ ಮನ್ಸಿಗೆ ಇಂಥ ಕೊನೆ ಇರತ್ತೆ ಅಂದ್ರೆ ನಂಬೋದಿಕ್ಕೆ ಸಾಧ್ಯ ಇಲ್ಲ ಗೊತ್ತಾ? ನಮ್ ಶಾಂತಿಮಾ ಯಾವತ್ತೂ ಒಂದಿರುವೆಗೂ ನೋವು ಕೊಟ್ಟೋಳಲ್ಲ. ಎಲ್ರೂನು ಚೆನ್ನಾಗ್ ನೋಡ್ಕೊಳ್ಳೋ ಅಂತವಳು ನಮ್ ಶಾಂತಿಮಾ. ಯಾರಿಗೂ ಇದುವರೆಗೂ ಕಠೋರವಾಗಿ ಮಾತಾಡಿರೋದೇ ನಾನ್ ನೋಡಿಲ್ಲ. ಅಂತ ಶಾಂತಿಮಾ ಈ ತರ ಹೆಣವಾಗಿ ಬಿದ್ದಿರ್ತಾಳೆ ಅಂದ್ರೆ ಸಾಧ್ಯನೇ ಇಲ್ಲ ಸಿದ್ದು. ಈಗ್ಲೂ ನಾನು ಹೇಳ್ತಾ ಇದ್ದೀನಿ, ಶಾಂತಿಮಾ ಅಂತವ್ರಿಗೆ ಈ ತರ ಆಗೋದಿಕ್ಕೆ ಸಾಧ್ಯನೇ ಇಲ್ಲ. ಪೊಲೀಸ್ನವ್ರೇನೋ ಕರ್ದಿದ್ದಾರೆ, ನಮ್ ಕರ್ತವ್ಯ ಹೋಗ್ಬೇಕಷ್ಟೆ. ನಾನಿಲ್ಲಿ ಶಾಂತಿ ಅನ್ನೋ ಅಧ್ಯಾಯನೇ ಮುಗಿಸಿದ್ದೀನಿ. ನನ್ನ ಜೀವನನ ಹಾಳು ಮಾಡ್ದವಳ ಜೀವನನ ಸುಟ್ಟು ನರಕ ಕಳಿಸಿದ್ದೀನಿ. ಅದನ್ನೂ ಮೀರಿ ಇದ್ದಾಳೆ ಅಂದರೆ ಅದು ನಿಮ್ಮ ಭ್ರಮೆ. ಇನ್ಮೇಲೆ ನಿಮಗೆಲ್ಲ ನಾನ್ಯಾರು ಅಂತ ತೋರಿಸ್ತೀನಿ. ಅಮ್ಮ 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 ಸುಕ್ಕು ನೀರ್ ಕುಡಿತ್ಯಾಕಂದ? ಅಮ್ಮ ಹೊಟ್ಟೆ ತುಂಬಾ ನೋವ್ತಿದ್ಯಮ್ಮ. ಬಿಸ್ನೀರ್ ಕುಡಿಯ ಕಮ್ಮಿ ಆಗತ್ತೆ? ಅಮ್ಮ ನನ್ ಪ್ರಾಣನೇ ಹೋಗೋ ತರ ಆಗ್ತಿದ್ಯಮ್ಮ. ಆಗತ್ತೆ ಮಗಳೇ, ಆಗತ್ತೆ. ಈ ತರ ಅಬೋರ್ಷನ್ ಆದಾಗ ಹೊಟ್ಟೆ ತುಂಬಾ ನೋವಾಗತ್ತೆ ಕಣೆ. ಏನ್ ಮಾಡೋದಮ್ಮ? ದೊಡ್ಡೋರ್ ಹೇಳ್ತಾರೆ 10 ಮಕ್ಕಳನ್ನ ಹೆರ್ಬೋದು, ಆದ್ರೆ ಅಬೋರ್ಷನ್ ಸಹಿಸ್ಕೊಳಕ್ ಆಗಲ್ಲ ಅಂತ. ಇವತ್ತು ನಾಳೆನೋ ಡೆಲಿವರಿ ಆಗೋ ಟೈಮ್ಗೆ ಆ ಭಗವಂತ ನಿನ್ ಮಗುನ ಕಿತ್ಕೊಂಡ್ಬಿಟ್ಟ. ನನ್ ಮೊಮ್ಮಗು ಬರತ್ತೆ, ಅಜ್ಜಿ ಅಂತ ಕರಿಯತ್ತೆ. ನಾನು ನನ್ ಮೊಮ್ಮಗುನ ಕಣ್ತುಂಬ ನೋಡ್ಬೇಕು ಅಂತ ಎಷ್ಟೆಲ್ಲ ಆಸೆ ಇಟ್ಕೊಂಡಿದ್ದೆ. ಎಲ್ಲ ಹೋಯ್ತು. ಎಲ್ಲದಕ್ಕೂ ದೇವ್ರು ಮಣ್ಣು ಹಾಕ್ಬಿಟ್ಟ. ಯಾರ್ ಕಣ್ಬಿತ್ತೋ ಏನೋ ನನ್ ಮಗಳ ಮೇಲೆ. ಅಮ್ಮ ದಯವಿಟ್ಟು ಸ್ವಲ್ಪ ಸುಮ್ನೆ ಇರಮ್ಮ. ನೀನ್ ಹೇಳಿ ನನ್ ಹೊಟ್ಟೆ ನೋವು ಇನ್ನೂ ಜಾಸ್ತಿ ಮಾಡ್ತಿದ್ಯಾ. ಆಯ್ತಾಯ್ತು, ಸಮಾಧಾನ ಮಾಡ್ಕೋ. ಏನು ಮಾಡಕ್ಕಾಗಲ್ಲ ಆಯ್ತಾ? 1-2-3 ದಿವಸ ಹಾಗೆ ಇರತ್ತೆ. ಏನು ಮಾಡಕ್ಕಾಗಲ್ಲ ಕಂದ. ಶಾಂತಿ ಏನೋ ಹೋದ್ಲು, ಆದ್ರೆ ನಮ್ಮೆಲ್ರ ಸಂತೋಷನ ಕಿತ್ಕೊಂಡೇ ಹೊರಟೋದ್ಲು. ಸಮಾಧಾನ ಮಾಡ್ಕೋ, ಏನು ಆಗಲ್ಲ. ಸಮಾಧಾನ ಮಾಡ್ಕೋ. ಅಯ್ಯೋ, ನನ್ ಮಗಳಿಗೆ ಯಾಕಪ್ಪ ಇಂತ ಸಂಕಟ ಕೊಡ್ತಿದ್ಯಾ ಭಗವಂತ? ಹೋದು ಪುಣ್ಯಾತ್ಗಿತ್ತಿ ಒಳ್ಳೇದ್ ಮಾಡ್ತಿದ್ದಾಳೋ ಕೆಟ್ಟದ್ ಮಾಡ್ತಿದ್ದಾಳೋ ಒಂದು ಗೊತ್ತಾಗ್ತಾ ಇಲ್ಲ. ನನ್ನ ಮಗಳ ಕನ್ಸಲ್ ಬಂದು ಅವಳ ವಂಶದ ಕುಡಿನೇ ಕಿತ್ಕೊಂಡ್ಬಿಟ್ಲು. ಯಾಕಪ್ಪ ಹೀಗಾಗ್ತಾ ಇದೆ? ನಾಲ್ಗೆ ಒಳ್ಳೇದಿದ್ರೆ ಜಗತ್ತೇ ಒಳ್ಳೇದಾಗಿರುತ್ತೆ ಅಂತಾರತ್ತೆ. ಏ ರತ್ನ, ಏನು ಒಳೊಳಗೆ ಗೊಣಗ್ತಾ ಇದ್ಯಾ? ಗೊಣಗದ್ ಯಾಕಮ್ಮ? ಇರೋ ವಿಷಯನ ನೇರವಾಗಿ ಹೇಳ್ಬಿಡ್ತೀನಿ. ಹಿಂಗ್ ಹೇಳ್ತೀನಿ ಅಂತ ಬೇಜಾರ್ ಮಾಡ್ಕೋಬೇಡಿ. ಹೇಳು. ನಮ್ ಶಾಂತಿ ಮನೇಲಿದ್ದಾಗ್ಲೂ ಅವಳನ್ನ ಅಂದು ಗೋಳೊಯ್ಕೊಂಡ್ರಿ. ಈಗ ಅವಳು ಮನೆಯಲ್ಲಿಲ್ಲ, ಈಗ್ಲೂ ಅವಳನ್ನ ಬೈಬೇಕಾ? ಅಲ್ಲ, ಕನ್ಸಲ್ ಬಂದ್ಲು, ಹಿಂಗೆಲ್ಲ ಆಗೋಯ್ತು ಅಂತ ಹೇಳ್ತಿದ್ದೀರಲ್ಲ, ಅವಳು ನನ್ ಕನ್ಸಲ್ಲೂ ಬಂದಿದ್ಲು. ನಂಗೇನು ಆಗಿಲ್ಲ, ನಾನ್ ಚೆನ್ನಾಗೇ ಇದೀನಲ್ಲ.